ಹೌದು, ನೀವು ನೋಡ್ಬೋದು ಬೆಳೆಗಳು ಸ್ವಲ್ಪ ಶೂಟ್ ಮಾಡಿ ತೋರಿಸ್ರಿ ಯಾವ ರೀತಿ ಬಂದದ ಇವ್ರದ್ದು. 4 ತಿಂಗಳ ಬೆಳೆ ನೋಡ್ರಿ ಅದು ಯಾವ ರೀತಿ ಬಂದದ. ಸೊ ವಂಡರ್ಫುಲ್. ಇದು ಯಾಕಪ್ಪ ಅಂದ್ರೆ ಮಿರಾಕಲರ್ ಅದ. ಈ ರೀತಿ ಕಬ್ಬುಗಳು ಬರಬೇಕಾದ್ರೆ ಅದು ಕಾರಣ ನಮ್ಮ ಮೋದಿ ಕೇರ್ ಪ್ರಾಡಕ್ಟ್ಸ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಮೋದಿ ಕೇರ್ ಪ್ರಾಡಕ್ಟ್ಸಿಗೆ ಅಷ್ಟು ತಾಕತ್ತದ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂತಂದ್ರೆ ಇಲ್ಲಿ ಹಲವಾರು ಜನ ರೈತರು ಇದ್ದಾರೆ. ನಾ ಈ ಗ್ರಾಮದಲ್ಲಿ ಭಾಳಷ್ಟು ಜನರಿಗೆ ಕೊಟ್ಟಿದ್ದೀನಿ ನಾನು. ಹಲವಾರು ಕಡೆ ರಿಸಲ್ಟ್ಸ್ನು ಕೊಟ್ಟಿದ್ದೀವಿ. ಇವತ್ತು ಇವ್ರಿಗೂ ಕೂಡ ನಾವು ಕೊಟ್ಟಿದ್ದೀವಿ. ಇವರು ಕೂಡ ಬಳಸಿದ್ದಾರೆ. ಈಗ ಸೆಕೆಂಡ್ ಡೋಸಿಗೂ ಇವ್ರು ಬಂದಿದ್ದಾರೆ. ಕಬ್ಬು ನೀವು ನೋಡ್ಬೋದು ರೈತರೆ. ಇಲ್ಲಿ ಇದು ಎಷ್ಟು ದಪ್ಪ ಆಗ್ಲಾಗತ್ತದ. ಗಡ್ಡಿ ನೋಡ್ರಿ ಎಷ್ಟು ಸದೃಢವಾಗಿ ಕುಂತಾವಿಲ್ಲಿ. ಯಾಕಪ್ಪ ಅಂದ್ರೆ ಒಳಗಡೆ ಹೋಗ್ಲಿಕ್ಕೆ ಚಾನ್ಸೇ ಇಲ್ಲ. ನಾ ಏನೂ ಕಾಣಿಸಲ್ಲ ಇದ್ರ ಕೆಳಗಡೆ. ಯಾಕಂದ್ರೆ ಅಷ್ಟು ಎತ್ತರ. ಎಲೆಗಳು ನೋಡ್ರಿ ಎಲ್ಲಿ ಒಂದು ಸ್ವಲ್ಪ ಡ್ರೈ ಅನ್ನೋದಿಲ್ಲ. ಎಷ್ಟು ಚೆಂದಾಗಿ ಬಂದಾವ. ಸೊ ಇದನ್ನು ಕರ್ನಾಟಕದ ಜನತೆ ಯಾರೇ ಇರಲಿ ಸಾವಯವ ಕೃಷಿ ಕಡೆ ಹೆಚ್ಚಿನ ಮಹತ್ವವನ್ನು ಕೊಡ್ರಿ. ಮುಂಬರುವ ದಿನಗಳಲ್ಲಿ ನಿಮ್ಮ ಹೊಲ ಗದ್ದೆಗಳಿಗೆ ಬೆಳೆಗಳಿಗೆ ಭಾಳ ಸದೃಢ ಆಗ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೊಬ್ಬ ರೈತರು ಅದಾರ ಇಲ್ಲಿ ಇದೇ ಭಾಗದಾಗ. ಸೊ ಅವ್ರದ್ದು ಕಬ್ಬು ಅದ ಅಂತ ಹೇಳಿದ್ರು. ಬಟ್ ಅವ್ರದ್ದೊಂದು ಒಪಿನಿಯನ್ ಕೇಳಕ್ಕೆ ನಾನು ಇಷ್ಟಪಡ್ತೀನಿ. ಬರ್ರಿ ಸರ್, ನಿಮ್ಮ ಹೆಸರು ರೀ? ಚಂದ್ರಕಾಂತ್. ನೀವು ಭೀ ಕಬ್ಬು ಹಚ್ಚಿರಿ. ಎಷ್ಟು ಎಕರೆ ಅದ ರೀ? 12 ಎಕರೆ ಕಬ್ಬು. ಬಳಸಿರೇನು ರಾಸಾಯನಿಕ ಗೊಬ್ಬರಗಳು? ಕರೆಕ್ಟಾ? ಸೊ ಎಷ್ಟು ಖರ್ಚು ಬಂದದ ಸರ್ ನಿಮಗೆ? ಏನಿದೆ ಅಂದ್ರೆ ಭೀ ಒಂದು 40,000 ರೂಪಾಯಿ. ಈಗ ಫಸ್ಟಿಗೆ ಎಷ್ಟು ತಿಂಗಳು ಬೆಳೆ ಅದ ರೀ? 5 ತಿಂಗಳ ಬೆಳೆಗೆ 40,000 ರೂಪಾಯಿ ಖರ್ಚು ಮಾಡ್ಯಾರ. 2 ತಿಂಗಳ ಬೆಳೆಗೆ ಕೇವಲ 2,000 ರೂಪಾಯಿ ಖರ್ಚು 4 ತಿಂಗಳ ಬೆಳೆಗೆ 2,000 ರೂಪಾಯಿ ಖರ್ಚು ಮಾಡ್ಯಾರ. ಸೊ ಇದು ಸತ್ಯ. ನಿಮ್ಮ ಬೆಳೆಗಳು ಈ ರೀತಿ ಬಂದವ್ರು ಸರ್? ಇಲ್ಲ ಈ ನಮ್ಮನ್ನ ಬಂದಿಲ್ಲ. ಹಾಂ, ಈ ನಮ್ಮನ್ನ. ಮತ್ತು ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನಿಮ್ಮ ಅನುಭವದ ಮಾತುಗಳು ಹೇಳ್ರಿ. ಒಳ್ಳೇದಾದ್ರೂ ಹೇಳ್ರಿ, ಕೆಟ್ಟದಾದ್ರೂ ಹೇಳ್ರಿ. ಇದು ಈ ನಮ್ಮನ್ನ ಬರಪ್ಪಲೆ ಇದ್ರೆ ಚಲೋ. ಇದು ನಿಮ್ಮ ಎಣ್ಣೆ ಹೊಡಿಬೇಕು. ಹಾಂ, ನಿಮಗೆ ಹ್ಯಾಂಗೆ ಅನ್ನಿಸ್ತದೆ? ಇನ್ನು ಮುಂದೆ ನಾವೇನು ಬಳಸ್ಬೋದಾ ಏನು ಇಲ್ಲ? ನೀವೇನು ಯಾರಿಗೆ 4 ಮಂದಿಗೆ ಹೇಳ್ಬೋದು ರೀ? ಹೇಳ್ಬೇಕಾಗ್ತದೆ. ಹಾಂ, ಚಲೋ ಇದಕ್ಕೆ ಹೇಳ್ಬೇಕಾಗ್ತದೆ. ಸೊ ಒಳ್ಳೆ ಥ್ಯಾಂಕ್ ಯು ಸರ್. ಸೊ ಇದನ್ನೆಲ್ಲ ಯಾರು ನೋಡ್ಲಾಗತ್ತೀರಿ, ಯಾರೇ ಇರಲಿ, ಯಾವುದೇ ಗ್ರಾಮ ಇರಲಿ, ಯಾವುದೇ ಎಲ್ಲೇ ಇರಲಿ, ಎಂಥದೇ ಮರಳುಗಾಡು ಪ್ರದೇಶ ಇದ್ರೂ ಸಮೇತ ಈ ನಮ್ಮ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಕೆಲಸ ಮಾಡ್ಲಾಗತ್ತದ. ಸೊ ಹೆಚ್ಚಿನ ಮಟ್ಟದಲ್ಲಿ ಸಾವಯವ ಕೃಷಿ ಕಡೆ ಒತ್ತಡ ಕೊಡ್ರಿ. ನೀವು ಮಹತ್ವ ಎಷ್ಟರ ಮಟ್ಟಿಗೆ ನೀವು ಸಾವಯವ ಕೃಷಿ ಕಡೆ ಕೊಡ್ತೀರಿ ಆ ಭೂಮಿ ನಿಮಗೆ ಎಂದೂ ಕೈ ಬಿಡಂಗಿಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಬೆಸ್ಟ್ ಎಕ್ಸಾಂಪಲ್ ಇಲ್ಲೇ ಅದಾರ. ಸೊ ರಾಸಾಯನಿಕ ಗೊಬ್ಬರಗಳು ಬಳಸುವಂಥ ಭೂಮಿ ಇವತ್ತು ನಾನು 1 ರೂಪಾಯಿನ ಬೇರೆದು ಗೊಬ್ಬರ ಯೂಸ್ ಮಾಡಲಾರ್ದೆ ನಾನು ಬರೋ ಪ್ರಾಡಕ್ಟ್ಸ್ ಮುಖಾಂತರ ಈ ರೀತಿ ಬೆಳೆಗಳನ್ನು ನಾನು ತೆಗೆದಿದ್ದೀನಿ. ಸೊ ಸ್ಪೆಷಲಿ ಥ್ಯಾಂಕ್ಸ್ ಮೋದಿ ಕೇರ್ ಟೀಮಿಗೆ, ಎಂಟೈರ್ ಸಮೀರ್ ಮೋದಿ ಸರ್ ಅವ್ರಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸಾವಯವ ಕೃಷಿ ಕಡೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ರಿ ಅಂತ ನಾನು ಹೇಳೋದು ಕಳಕಳಿಯ ಮನವಿ ನಾನು ಮಾಡ್ಕೋತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.